ನಮಸ್ಕಾರ ಸ್ನೇಹಿತರೆ, ಈಗಾಗಲೇ OBC ರಿಸರ್ವೇಷನ್ ಹೇಗೆ ಕ್ಲೇಮ್ ಮಾಡಬೇಕು ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೆ. ಸುಮಾರು ಹತ್ತತ್ರ 20,000 ಜನ ನೋಡಿದ್ದೀರಿ. ಅದನ್ನು ಹಲವಾರು ಪಾಠ ಹೇಳಿದ್ದೀನಿ, ಅದನ್ನು ಭಾಳ ಜನ ಕಡಿಮೆ ನೋಡಿದ್ದೀರಿ. ಮತ್ತು OBC ರಿಸರ್ವೇಷನ್ ಹೆಂಗೆ ಕ್ಲೇಮ್ ಮಾಡೋದು ಹೇಳೀನಿ ಅಂದ್ರೆ 20,000 ಮಂದಿ ನೋಡ್ತೀರಿ. ಹಂಗೆ ನೀವು ವಿಷಯ ಜಾಸ್ತಿ ನೋಡೋಂಗಿಲ್ಲ. ಇಂಥವು ಯಾವ ಇದ್ದು ಅಂದರೆ ಅವು ಫುಲ್ ಓಡಿಸ್ತೀರಿ ಅವತ್ರನ್ನ. ಹಿಂಗಾಗಿ ಆಗೇನ ಕರ್ನಾಟಕದಾಗ ಭಾಳ ಜನ ಯೂಟ್ಯೂಬರ್ಸಿಗಳಿಗೆ ಫುಲ್ ಆರಾಮದಾರ. ಇಷ್ಟು ಕೆಟ್ಟ ಬ್ಯಾಸಿಗೆ ಇದ್ದರೂ ಕೂಡ ಒಳ್ಳೆ AC ರೂಮ್ನಾಗ ಅದಾರ ಅವ್ರು. ಈಗ ಅದಕ್ಕೆ ನಾ ಏನು ಮಾಡತ್ತೇನೆ ಅಂದರೆ, ಇನ್ನೊಂದು ಎಲ್ಲರಿಗೂ ತ್ರಾಸ ಏನಪ್ಪ ಅಂದರೆ, ನೀವು OBC ರಿಸರ್ವೇಷನ್ ಹೆಂಗೆ ಕ್ಲೇಮ್ ಮಾಡೋದು ಹೇಳಿರಿ, ರೂರಲ್ ರಿಸರ್ವೇಷನ್ ಹೆಂಗೆ ಕ್ಲೇಮ್ ಮಾಡೋದು ಸರ? OBC ರಿಸರ್ವೇಷನ್ದಾಗ 2A 2B 3A 3B ಹೋತ ತಿಳ್ಕೊರಿ. ನಮ್ದು 2Aನು ಅದು ಹೋಯ್ತಂದ್ರೆ ನಂದು ಗ್ರಾಮೀಣ ಕೂಡ ಹೋಗೈತೆ ಸರ. ಅದು ಹೆಂಗೆ ಸರ? ಅದು ಅನ್ಯಾಯ ಅಲ್ಲ ಅನ್ರಿ, ಎತ್ ಕೇಳ್ತಾನೆ ಒಬ್ಬ ನನಗೆ ನೀನು ಫೋನ್ ಮಾಡಿ. ಅದು ಅನ್ಯಾಯ ಅಲ್ಲ, ಅದು ಸರ್ಕಾರದ ನಿಯಮ, ಕಾಯ್ದೆ, ಸರ್ಕಾರದ ಕಾಯ್ದೆ. ಈಗಾಗಲೇ 2002ನೇ ಇಸ್ವಿಯಲ್ಲಿನ ಬಂದಿತ್ತದು ಆ ಕಾಯ್ದೆ, ತಿಳಿತಾ? ಈಗ ನಿಮಗೆ ಅದು ಅವಕಾಶ ಬಂದೈತಿ, ಈಗ ನಿಮ್ಗೆ ಅದು ಅಪ್ಲೈ ಆಗತ್ತೈತಿ ಅಂತೇಳಿ ನ್ಯಾಯ ಅನ್ಯಾಯ ಅನ್ನಿಸ್ತಾ ಇದೆ. ಹಾಗಲ್ಲ. ಅದಕ್ಕಾಗಿಯೇ ಜಸ್ಟ್ ಕ್ಲಾರಿಫಿಕೇಷನ್ ಕೊಡೋ ಸಲುವಾಗಿ ಒಂದು 5 ನಿಮಿಷ ನಿಮಗೆ ರೂರಲ್ ರಿಸರ್ವೇಷನ್ ಕ್ಲೇಮ್ ಮಾಡೋದಕ್ಕೆ ಬರುವುದಿಲ್ಲ. ಯಾವಾಗಂದರೆ ನಿಮ್ಮ ಕುಟುಂಬದ ಆದಾಯ 8 ಲಕ್ಷ ದಾಟಿದರೆ. ಕೆಲವೊಬ್ರು ಮತ್ತಂತಾರೆ, ಸರ್ ಕುಟುಂಬ ಅಂದರೆ ಏನು ಸರ? ಸುಮ್ಮ ಕೇಳೋದು ದೊಡ್ಡ ಕ್ವಶನ್. ಕುಟುಂಬ ಅಂದ್ರಪ್ಪ, ಇದು ಸೋಷಾಲಜಿ ಒಳಗೆ ಈಗಾಗಲೇ ಕಲ್ತಿರ್ತೀನಿ. ಕುಟುಂಬ ಅಂದ್ರೆ ಏನಪ್ಪ? ತಂದೆ, ಹೌದಾ? ತಾಯಿ, ಮಗ, ಮಗಳು. ಓಕೆ, ಈ ಮಗಗೇನಾದರೂ ಹೆಂಡತಿ ಬಂದ್ಲ ಅಂದ್ರೆ ಹೆಂಡತಿ. ಓಕೆ, ಈ ಮಗಳಿಗೆ ಏನಾದರೂ ಮದುವೆ ಆತಂದ್ರೆ ಬೇರೆ ಫ್ಯಾಮ್ಲಿಗೆ ಹೋಗ್ಕೊಳ್ಳಾಕಿ. ಮದುವೆ ಹೋಗೋಕ್ಕಿಂತ ಮೊದಲು ನಿನ್ನ ಫ್ಯಾಮ್ಲಿ ಒಳಗೆ ಇರ್ತಾಳ. ಇಟ್ಟು ಕಾಮನ್ ಆಗಿ ತಿಳ್ಕೊಬೇಕು. ತಂದೆ ತಾಯಿ ಯಾವಾಗಲೂ ಕೂಡ ನಿನ್ನ ಜೊತೆನೇ ಇರ್ತಾರ ಅವ್ರು, ತಿಳಿತಾ? ಅವ್ರನ್ನ ಏನು ಮಾಡಕ್ಕೆ ಬರೋಂಗಿಲ್ಲ, ಕುಟುಂಬದಿಂದ ಹೊರಗೆ ಹಾಕಕ್ಕೆ ಬರೋಂಗಿಲ್ಲ. ಓಕೆ, ಮಗ ಇದ್ದೇ ಇರ್ತಾನಲ್ಲಿ, ಹೆಂಡತಿ ಬರ್ತಾಳಲ್ಲಿ. ಹೆಂಡತಿ ಬಂದಾಗ ಅವಳು ಕುಟುಂಬದ ಭಾಗ ಆದ್ಲು. ಮಗಳು ಎಲ್ಲಿವರೆಗೆ ಆಕಿದ ಮದುವೆ ಆಗಂಗಿಲ್ಲ, ಅವಳು ಈ ಕುಟುಂಬದ ಭಾಗ. ಯಾವಾಗ ಅವಳದು ಮದುವೆ ಆಕೈತಿ, ಅವ್ರು ಬೇರೆ ಕುಟುಂಬಕ್ಕೆ ಹೋಗ್ಕೊಳ್ಳ. ಇಟ್ಟು ಕಾಮನ್ ಸೆನ್ಸ್ ಇರಬೇಕು. ಕೆಲವೊಬ್ರು ಮಣ್ಣು ಅಂತಾರೆ ನಂಗೆ, ಸರ್ ನಮ್ಮ ತಂದೆ ತಹಸೀಲ್ದಾರ್ ಇದ್ದು ಸರ, ಅವನದು 12 ಲಕ್ಷ ರೂಪಾಯಿ ಆದಾಯ ಐತೆ ಸರ, ನಾ ಅವನ ಜೊತೆ ಸಪ್ರೇಟ್ ಆಗೇನು ಅಂತೇಳಿ ಏನು ಮಾಡೀನಿ ಸರ್, ವಿಲ್ ಮಾಡ್ಕೊಂಡೇನೆ ಸರ್. ನಮ್ಮ ಮನ್ಯಾಗ ಇಲ್ಲ ಸರ್ ಅವ. ನೀ ಸಪ್ರೇಟ್ ಆದರೂ ಕೂಡ ನಿಮ್ಮ ತಂದೆ ನಾವು, ನೀನು ಲಾಫುಲ್ ಆಗಿ ಕಾನೂನುಬದ್ಧವಾಗಿ ನಿಮ್ಮ ತಂದೆಯಿಂದ ಸಪ್ರೇಟ್ ಆದರೂ ಕೂಡ ನಿಮ್ಮ ತಂದೆಯ ಇನ್ಕಮ್ ನಿನಗೆ ಕೌಂಟ್ ಆಗತ್ತೆ. ಬಿ ಸೀರಿಯಸ್. ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ಸರ್ಕಾರದ ನಿಯಮಗಳು ನುಗ್ಗುತ್ತವೆ. ಇಲ್ಲಿ ಯಾವುದೇ ರೀತಿಯ ನೀನು ತಪ್ಪು ಕ್ಲೇಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ರು ಅಂತಾರೆ, ಇಲ್ಲ ಸರ್ ನಾವು ಇಬ್ಬರು ತಂದೆ ತಾಯಿ, ಒಬ್ಬ ಮಗ ಇದ್ದಾನೆ, ಇನ್ನೊಬ್ಬ ಮಗ ಇದ್ದಾನೆ, ನಾನು ಆ ಮಗ ಸರ್, ನಮ್ಮ ಅಣ್ಣ, ಇವನಿಗೆ ಸರ್ಕಾರಿ ನೌಕರಿ ಇದೆ, ಇವನಿಗೆ 10 ಲಕ್ಷ ಇನ್ಕಮ್ ಇದೆ ಸರ್, ಇವು ನಮ್ಮ ಜೊತೆ ಬೇರೆ ಏನು ಸರ್, ನಮ್ಮ ಜೊತೆ ಇಲ್ಲ. ನೋ, ನಿಮ್ಮ ಅಣ್ಣನ ಇನ್ಕಮು ಕೂಡ ನಿನಗೆ ಕೌಂಟ್ ಆಗೋದೇನೆ. ಇಡೀ ಕುಟುಂಬ ಸುಸ್ಥಿತಿ ದಾಟೈತಿಲ್ ನೋಡು ಸಂಬಂಧ ಮಾಡ್ಯಾರ ಇದನ್ನ. ನಿನ್ನ ಕುಟುಂಬ ಮೇಲು ಸ್ತರಕ್ಕೆ ಬಂದಿದೆಯೋ ಇಲ್ಲೋ, ಆ ಕಾರಣಕ್ಕೆ ಇದನ್ನು ಮಾಡಿದ್ದಾರೆ. ನೀವು ಇದನ್ನು ಮತ್ತೊಂದು ಕಾಸ್ಟ್ ಜೋಡಿ ಕಂಪೇರ್ ಮಾಡಿದ್ರಿ ಅಂದರೆ ನಿಮಗೇನು ಅನ್ನಿಸ್ತೈತಿ, ಅವ್ರಿಗೆ ಹಂಗೆ ನನಗೆ ಹಿಂಗೆ ಅಂತೇಳಿ. ಹಂಗಲ್ಲ. ಅದು ನಿಯಮಗಳು ಭಾರತ ಸಂವಿಧಾನದಲ್ಲಿ ಆ ಥರ ಇದೆ. ಆ ನಿಯಮಗಳನ್ನು ನಾವು ಈಗಾಗಲೇ ಒಪ್ಪಿದ್ದೇವೆ, ಅದನ್ನು ಫಾಲೋ ಮಾಡ್ಬೇಕಷ್ಟ. ನಿಮಗೆ ತಕರಾರು ಇತ್ತಂದ್ರೆ ಯಾವಾಗ ನಿಯಮ ಮಾಡತ್ತಿದ್ರಲ್ಲ ಅವಾಗ ಅಬ್ಜೆಕ್ಷನ್ ಹಾಕ್ಬೇಕಾಗಿತ್ತು ನೀವು. ಈಗ ನಿನಗೆ ಬೇಕಂತ ಹೇಳಿ ನೀ ಈ ನಿಯಮಗಳು ತಪ್ಪದಾವ ಅಂದ್ರೆ ಅದು ಸರಿಯಲ್ಲ, ಅದು ನಡೆಯೋದಿಲ್ಲ. ಸೊ ದ್ಯಾಟ್ ಈ ವಿಷಯ ರೂರಲ್ ರಿಸರ್ವೇಷನ್ 2A 2B 3A ಮತ್ತು 3B ಈ ಕೆಟಗರಿ ಏನದಾವಲ್ಲ, ಟೋಟಲ್ ಇವು 4 ಕೆಟಗರಿ. ಇನ್ನೊಂದು ಕೆಟಗರಿ 1 ಅಂತ ಒಂದು ಬರ್ತದೆ. ಟೋಟಲ್ ಇವು 5 ಕೆಟಗರಿ ಸೇರಿಸಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ OBC ಅಂತ ಕರಿತೀವಿ ನಾವು. ಇದರಲ್ಲಿ ಕೆಟಗರಿ 1ಗೆ ಇದು ಯಾವುದೂ ಸಂಬಂಧ ಇಲ್ಲ. ಅವ್ರದ್ದು ಎನ್ಯುವಲ್ ಇನ್ಕಮ್ 8 ಲಕ್ಷ ಇರಲಿ, 10 ಲಕ್ಷ ಇರಲಿ, 50 ಲಕ್ಷ ಇರಲಿ, ಅವ್ರ ಕೆಟಗರಿನೂ ಕ್ಲೇಮ್ ಮಾಡ್ಬೋದು, ಅವ್ರು ರೂರಲ್ಲೂ ಕ್ಲೇಮ್ ಮಾಡ್ಬೋದು. ಆದರೆ 8 ಲಕ್ಷ ದಾಟಿದ ತಕ್ಷಣ ಕ್ರಿಮಿ ಲೇಯರ್, ಮೇಲು ಸ್ತರ, ಕೆನೆ ಪದರು ಅಂಥೇಳಿ ಈ 4 ಕೆಟಗರಿಗಳಿಗೆ ಬರ್ತದೆ. ಅವರಿಗೆ ಕಾಸ್ಟ್ ರಿಸರ್ವೇಷನ್ ಸಿಗಂಗಿಲ್ಲ, ಅವರಿಗೆ ರೂರಲ್ ರಿಸರ್ವೇಷನ್ ಸಿಗಂಗಿಲ್ಲ. ಹಂಗಂತ ಹೇಳ್ತಕ್ಕಂತಹ ಅಧಿನಿಯಮ ಯಾವುದಂದರೆ ಕರ್ನಾಟಕ ಗ್ರಾಮೀಣ ಅಭ್ಯರ್ಥಿಗಳಿಗಾಗಿ ನೇಮಕಾತಿಗಳ ಅಥವಾ ಹುದ್ದೆಗಳ ಮೀಸಲಾತಿ ಅಧಿನಿಯಮ 2000ನೇ ಇಸ್ವಿ.
ಆವಾಗಲೇ ಇದು ಜಾರಿಗೆ ಬಂದಿದೆ. ಹಾಗಾದರೆ ಮೇಲುಸ್ತರಕ್ಕೆ ಸೇರಿದವರಿಗೆ ಇಲ್ಲ ಮೀಸಲಾತಿ. ಏನಿದು? ಈ ನಿಯಮ SC ST ಕ್ಯಾಟಗರಿ 1 ಇವರಿಗೆ ಅನ್ವಯಿಸುವುದಿಲ್ಲ. ಅವ್ರು ಯಾವಾಗಲೂ ಕೂಡ ಮೇಲುಸ್ತರ ಕ್ರಿಮಿ ಲೇಯರ್ ಅಂತಕ್ಕಂಥ ಕಾನ್ಸೆಪ್ಟ್ ಇರುವುದಿಲ್ಲ. ಅವರ ಆದಾಯ ಕೌಂಟೇ ಆಗೋದಿಲ್ಲ. ಅವರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಆದಾಯ ಬಹುಶಃ ಮೆನ್ಷನ್ನೇ ಆಗೋದಿಲ್ಲ. ಅಷ್ಟೇ ಬೇರೆ ಬರುತ್ತೆ, ಆದಾಯನೇ ಬೇರೆ ಬರ್ತದೆ. ಆಮೇಲೆ ಈ ಮೂಲಕ ಇನ್ನೊಂದು ಹುಡುಗರಿಗೆ ಒಂದು ಪಾಯಿಂಟ್ ಹೇಳ್ರಿ, ಅವರು ಇನ್ಕಮ್ ಸರ್ಟಿಫಿಕೇಟ್ ತಗೋಸೋದು ಅವಶ್ಯಕತೆ ಇಲ್ಲ. ವೆರಿ ಗುಡ್. ಇಲ್ಲಿ ನಮ್ಮ ಮೇಟಿ ಸರ್ ಹೇಳ್ತಾ ಇದ್ದಾರೆ, ಇನ್ಕಮ್ ಸರ್ಟಿಫಿಕೇಟ್ ಇರಂಗಿಲ್ಲ SC ST ಮತ್ತು ಕ್ಯಾಟಗರಿ 1ಗೆ. ಸೊ ದಟ್ ತಗ್ಸಂಗಿಲ್ಲ, ಕೊಡ್ತಾರೆ, ಅದಕ್ಕೆ ದಾಖಲೆಗಳು ಕೊಡೋನ ಅಗತ್ಯನೇ ಇಲ್ಲ ಅದಕ್ಕೆ. ಸೊ ದಟ್ ಇಲ್ಲಿ ಒಂದು ಕನ್ಸೆಪ್ಟ್ ಏನು ಕ್ಲಿಯರ್ ಅಂದರೆ, ಮೇಲುಸ್ತರ ಅನ್ನೋ ಕನ್ಸೆಪ್ಟು ಈ ಕ್ಯಾಟಗರಿಗಳಿಗೆ ಕರ್ನಾಟಕದಲ್ಲಿ ಇರುವುದಿಲ್ಲ. ಆದರೆ ಈ ನಿಯಮ ಮೇಲುಸ್ತರ ಅಂತಕ್ಕಂಥದ್ದು ಅಪ್ಲೈ ಆಗೋದು ಕೇವಲ ಎಷ್ಟು? 4 ಕ್ಯಾಟಗರಿಗಳಿಗೆ ಮಾತ್ರ. ಇವರ ಕುಟುಂಬದ ಆದಾಯ 8 ಲಕ್ಷ ರೂಪಾಯಿ ದಾಟಿತಂದ್ರೆ ಇವರು ಮೇಲುಸ್ತರಕ್ಕೆ ಬರ್ತಾರೆ. ಹಾಗಾಗಿ ಇವರಿಗೆ ಕ್ರಿಮಿ ಲೇಯರ್ ಅನ್ವಯಿಸುತ್ತೆ. ಇವ್ರ ಕ್ಯಾಟಗರಿನೂ ಕೂಡ ಕ್ಲೇಮ್ ಮಾಡಕ್ಕೆ ಬರೋಂಗಿಲ್ಲ. ಕ್ಯಾಟಗರಿ ಹೋದ ತಕ್ಷಣ ಇವರು ಏನೋ ರೂರಲ್ ರಿಸರ್ವೇಷನ್ ಕೂಡ ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ನಿಮ್ಗೆ ಕ್ಲಿಯರ್ ಆಗಿನೇ ಇದೆ. ಸಾಮಾನ್ಯವಾಗಿ ನಾವು ಇಲ್ಲಿ ತನಕ 8 ಲಕ್ಷ ದಾಟಿಲ್ಲಾಗಿತ್ತು ನಮ್ಮದೆಲ್ಲ. ನಾನು ಕೂಡ OBC ರಿಸರ್ವೇಷನ್ದಾಗ ಬರ್ತೀನಿ. ನಮೂನೆ 2 ಅಂತೇಳಿ ತೆಗೆಸ್ತಿದ್ವಿ ನಾವು. ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರದಾಗ 2 ಅದಾವೆ, ನಮೂನೆ 1 ನಮೂನೆ 2. ನಮೂನೆ 2ರಲ್ಲಿ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ಸಲ್ಲಿಸ್ತಿದ್ವಿ. ಅದಕ್ಕೆ ನಿಮ್ಮ ಸಾಲಿ ಹೆಡ್ ಮಾಸ್ಟರ್ ಸಹಿ ಮಾಡ್ತಿದ್ದ, ನಿಮ್ಮ ತಾಲೂಕಿನ BEO ಕೌಂಟರ್ ಸಿಗ್ನೇಚರ್ ಮಾಡ್ತಿದ್ದ. ಮೇಲೂರು ಜೂ ಅಂತ ಕರಿತೀವಿ ಅದಕ್ಕೆ ನಾವು. ದಿಸ್ ಈಸ್ ನಮೂನೆ 2. ಹಿಂಗೆ ಹೇಳ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಸರ್ಕಾರದ ಆದೇಶ ಸಂಖ್ಯೆ CRSUE 08 CNE 2001 ದಿನಾಂಕ 13/2/2001ಕ್ಕೆ ಇದು ಕಾನೂನಾಗಿದೆ. ಆದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳು ನಮೂನೆ 1 ಸಲ್ಲಿಸಬೇಕು. ಯಾರು ಜನರಲ್ ಮೆರಿಟ್ ಅಭ್ಯರ್ಥಿ ಅಂದ್ರೆ, ಇಲ್ಲಿ ಒಂದು ಜಾತಿ ಹೆಸರು ಹೇಳ್ತೀನಿ ನಾನು, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಬ್ರಾಹ್ಮಣರು ಕರ್ನಾಟಕದಲ್ಲಿ ಯಾರು ಬರ್ತಾರೆ? ಬ್ರಾಹ್ಮಣರು ಅಂತ ಬರ್ತಾರೆ. ಇವರು ಯಾವುದು ಕ್ಯಾಟಗರಿಯನ್ನು ಕ್ಲೇಮ್ ಮಾಡಕ್ಕೆ ಬರೋಂಗಿಲ್ಲ. ಪ್ಯೂರ್ ಜನರಲ್ ಮೆರಿಟ್ ಇವರು ನಮೂನೆ 2 ಕೊಡಕ್ಕೆ ಬರೋಂಗಿಲ್ಲ. ಅವ್ರು ಯಾವ್ದು ಕೊಡಬೇಕು? ನಮೂನೆ 2 ಕೊಡಬೇಕು. ಅವರು ನಮೂನೆ 2 ಏನು ಹೇಳ್ತದೆ? ಇವರು ಮೇಲುಸ್ತರಕ್ಕೆ ಸೇರಿಲ್ಲ. ಎದಕ್ಕೆ ಸೇರಿಲ್ಲ? ಇವರು ಜನರಲ್ ಮೆರಿಟೇ ಇವರು, ಆದರೆ ಇವರು ಮೇಲುಸ್ತರಕ್ಕೆ ಸೇರಿಲ್ಲ. ಇವರ ಫ್ಯಾಮಿಲಿ ಇನ್ಕಮ್ 8 ಲಕ್ಷ ದಾಟಂಗಿಲ್ಲ ಅಂತ ತಿಳ್ಕೊಂಡ ಇವ್ರು ನಮೂನೆ 2 ಕೊಡ್ತಾರೆ. ಹೊರತಾಗಿ 2A ದಲ್ಲಿರ್ತಕ್ಕಂತಹ 2B ದಲ್ಲಿರ್ತಕ್ಕಂತಹ 3A ದಲ್ಲಿರ್ತಕ್ಕಂತಹ 3B ಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಇವರ ಆದಾಯ 8 ಲಕ್ಷ ದಾಟಿದ ತಕ್ಷಣ ನಾವು ನಮೂನೆ 1 ಕೊಡ್ತೀವಲ್ಲ ಸರ್, ಅದಕ್ಕೆ ಇದು ನಂಗೆ ಒಬ್ಬ ಕೊಡ್ಲಾ, ನೀ ಅಪ್ಲೈ ಮಾಡಿ, ನಿಂದು ರಿಜೆಕ್ಟ್ ಮಾಡ್ತಾರೆ. ಅವ್ರು ಕೊಡಂಗಿಲ್ಲ. ಅವ್ರು ಯಾಕೆ ಹೇಳು, ನೀನು ಇನ್ಕಮ್ 8 ಲಕ್ಷ ಕ್ರಾಸ್ ಆಗೋದು ಕೊಡಂಗಿಲ್ಲ. ಇಲ್ಲಿ ಕಾಸ್ಟು ಕೊಟ್ಟಿರಂಗಿಲ್ಲ, ಇವರು ಕೊಡಂಗಿಲ್ಲ. ಹಂಗೆ ನಂದ್ಯಾರು ಸರ ಇದು ಮಾಡೋರು? ನಂದ್ಯಾರು ಆ ಥರ ನೋಡೋರು? ಆದಾಯ ನೋಡ್ತಕ್ಕಂಥದ್ದು ಯಾರು? HM ನೋಡ್ತಾನ? BO ನೋಡ್ತಾನ? ನೋ. ಅಲ್ಲಿ ನಿನ್ನ ಸಾಲಿ ಹೆಡ್ ಮಾಸ್ಟರ್ ಅದಕ್ಕೆ ಸಹಿ ಮಾಡಿ ಕೊಡ್ತಾನೆ. ಯಾರು ಹೇಳ್ರಿ? ತಹಸೀಲ್ದಾರ್ ನಿನಗೆ ನಮೂನೆ 1 ಕೊಡ್ತಾನೆ. ತಹಸೀಲ್ದಾರ್ ಸಹಿನ ಆಗ್ಬೇಕು ಇದಕ್ಕೆ. ಅವಾಗ ಆಟೋಮೆಟಿಕ್ ತಹಸೀಲ್ದಾರ್ ಕೇಳ್ತಾನೆ, ನೀನು ಆದಾಯದ ಕೊಡು ಪ್ರಮಾಣ ಪತ್ರ ನನಗಂತೇಳಿ. ನೀ ನಮೂನೆ 1 ತುಂಬಿ ಕೊಡುವಾಗ ಅಲ್ಲಿ ನೀನೇ ಹಾಕಬೇಕು, ನನ್ನ ವಾರ್ಷಿಕ ಆದಾಯ ಈ ಮೂಲಗಳಿಂದ ಇಟ್ಟೈತೆ ಅಂತೇಳಿ. ಅಲ್ಲಿ ಕ್ರಾಸ್ ಆದ್ರೆ ಆಟೋಮೆಟಿಕ್ ನಿಂದು ರಿಜೆಕ್ಟ್ ಮಾಡ್ತಾರೆ. ಇಷ್ಟೆಲ್ಲ ಗೊತ್ತಿದ್ದೂ ಕೂಡ ನೀನು ಕ್ಲೇಮ್ ಮಾಡಿದರೆ ತೊಂದರೆಗೆ ಸಿಲುಕಿಕೊಳ್ಳುತ್ತೀರಿ. ಇಷ್ಟು ಕ್ಲಾರಿಫೈಯನ್ನು ನಾನು ಸರ್ಕಾರದ ಒಳಗೆ ಇದ್ದು ನಿಮಗೆ ನೀಡಬಹುದು. ಇಷ್ಟು ನಿಮಗೆ ಕ್ಲಾರಿಫೈ ಸಾಕು ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಇದಕ್ಕೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅಗತ್ಯ ಇದ್ದವರಿಗೆ, ಭಾಳ ಜನ ಕೇಳ್ತಿರ್ತಾರೆ, ಅವರಿಗೆ ಶೇರ್ ಮಾಡಿ. ಇಂಥ ಒಳ್ಳೆಯ ವಿಡಿಯೋಗಳನ್ನ ಶೇರ್ ಮಾಡೋದಕ್ಕೆ ಯಾವುದೇ ರೀತಿಯ ಮುಜುಗರ ನಿಮಗಿಲ್ಲ. ಮತ್ತು ನಾನು ಕೂಡ ನಿಮಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೂ ನನಗೂ ಕೂಡ ಮುಜುಗರ ಅನ್ನಿಸ್ತಾ ಇಲ್ಲ. ಥ್ಯಾಂಕ್ ಯು.